ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬೆಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ತುಂಬಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪ್ರಮೀಳಾ ಪ್ರಕಾಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮೀಳಾ ಅವರೇ, ರೆಡಿ ಇದೆ ಖಾರ ಚಟ್ನಿ, ಚೆನ್ನಾಗಿ ನುಣ್ಣಗೆ ಮಾಡಿಬಿಟ್ಟಿದೀವಿ. ಹೌದು, ರೆಡಿ ಇದೆ. ಓಕೆ, ಇನ್ನೇನು ಮಾಡ್ಕೊತೀರಾ? ಈಗ ದೋಸೆಗೆ ಹಾಕೋಣ. ಹೌದಾ, ರೆಡಿ ಮಾಡ್ಕೊಳ್ಳೋಣ. ಓಕೆ, ಏನು ಬೇಕೀಗ? ಅದಕ್ಕೆ ಸೌಟ್ ಕೊಡಿ, ಹೆಂಚು ಇಡೋಣ ಕಾಯಿಲಿ. ಓಕೆ, ತವಾ ಕೊಡಿ. ಇದಿವಾಗ ಒಂದು ರಾತ್ರಿ ಇಟ್ಬಿಟ್ಟಿದ್ದೀರಲ್ಲ? ಹೌದು. ನಾವು ರೆಗ್ಯುಲರ್ ಆಗಿ ಉದ್ದಿನ ದೋಸೆ ಎಲ್ಲ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಉದ್ದು, ಅಕ್ಕಿ ಅಂತೂ ತುಂಬಾ ಕಾಮನ್. ಇದಿವಾಗ ಅಕ್ಕಿ ಬದಲು ನೀವು ರಾಗಿ ಹಿಟ್ಟು, ಅಂದ್ರೆ ಡಯಾಬಿಟಿಸ್ ಇರೋರಿಗೆ ಹೆಲ್ದಿಯಾಗೂ ಇರುತ್ತೆ. ನಮಗೆ ಅಕ್ಕಿ ತಿನ್ನೋದು ಅವಾಯ್ಡ್ ಆಗುತ್ತೆ. ಅಕ್ಕಿ ಇವಾಗೆಲ್ಲ ಬೇಡ, ರಾಗಿ ಗೋಧಿ ಎಲ್ಲ ತಿನ್ನಿ ಅಂತಾರೆ. ಸ್ವಲ್ಪ ಬೇರೆನೂ ಇರುತ್ತೆ. ಇದೇ ಕನ್ಸಿಸ್ಟೆನ್ಸಿ ಹೀಗೆ? ಇಲ್ಲ, ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಲಾ? ಓಕೆ, ಸಾಕ. ಓಕೆ, ನೀವು ಉಪ್ಪು ಎಲ್ಲ ಹಾಕೊಂಡ್ಬಂದಿದ್ದೀರಾ ಅದಕ್ಕೆ? ಎಲ್ಲ ಹಾಕಿದ್ದೆ. ಓಕೆ, ರೆಡಿನೇ ಇದೆ. ಹಾಗಾದ್ರೆ ಕಾವಲಿ ಇಟ್ಕೊಂಡ್ಬಿಡೋದಾ? ಹಾಂ, ಇಡೋಣ. ಒಲೆ ಹಚ್ಕೊಂಡ್ಬಿಡಿ. ಅದು ಕಾವಲಿ ಸ್ವಲ್ಪ ಕಾಯ್ಬೇಕಲ್ವಾ? ಹೌದು, ಕಾಯ್ಬೇಕು. ಓಕೆ ವೀಕ್ಷಕರೇ, ರಾಗಿ ದೋಸೆಗೆ ಕಾವಲಿ ಸ್ವಲ್ಪ ಕಾಯಬೇಕು. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕಿಂತ ಮುಂಚೆ ಒಂದು ವಿರಾಮ ತಗೊಂಡು ವಾಪಸ್ ಬರೋಣ.
ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಹಂಚ್ ಕಾದಿದ್ಯಾ? ಹಾ, ತವ ಕಾದಿದೆ. Okay. ದೋಸೆ ಹಾಕೋಣ ಈಗ. Okay. ಸ್ವಲ್ಪ ಎಣ್ಣೆ ಕೊಡಿ. ಸ್ವಲ್ಪ ಹಾಕಿದ್ರೆ ಸಾಕಲ್ಲ? ಹಾ, ಸಾಕು. ಓಕೆ. ಇದನ್ನ ಈರುಳ್ಳಿಯಿಂದ ಸ್ವಲ್ಪ ಸವರ್ಕೊಂಡ್ರೆ ದೋಸೆ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತ. ಇದೊಂದು ಒಳ್ಳೆ ಐಡಿಯಾ ಮಾಡ್ಬಿಟ್ಟಿದ್ದೀರಾ. ಹ್ಮ್, ಏನೇನೋ ಮಾಡಿ ಕೆಲವರು ಒದ್ದಾಡ್ತಾರೆ ಹೆಂಗಪ್ಪ ಮಾಡೋಂತ. ಈರುಳ್ಳಿ ಕಟ್ ಮಾಡ್ಕೊಂಡು ಅದನ್ನ ಫೋರ್ಕಿಗೆ ಹಾಕೊಂಡ್ಬಿಟ್ಟಿದ್ದೀರಲ್ಲ, ಹಚ್ಚಲಿಕ್ಕೆ ಸುಲಭ ಆಗುತ್ತೆ. ಈಸಿ ಆಗುತ್ತೆ. ಇಲ್ಲ ಹಾಕೊಳ್ಳೋದು, ಇಲ್ಲ ಸ್ಪೂನಲ್ಲಿ ಮಾಡೋದು ಒಳ್ಳೇದು ಅಲ್ಲ. ಹೌದು, ಅದು ನಾನ್ ಸ್ಟಿಕ್ ಆದ್ರಿಂದ ಕಿತ್ ಬರುತ್ತೆ ಅಂತ ಹೆದರಿಕೆ ಇರುತ್ತೆ. ಓಕೆ ಓಕೆ, ಸರಿ ಸರಿ. ಮತ್ತೆ ಪ್ರಮೀಳಾ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು ಫ್ರೀ ಟೈಮಲ್ಲೆಲ್ಲ? ಏನ್ ಮಾಡ್ತೀರಾ ಈಗ? ನೀವು ಫ್ರೀಯಲ್ಲಿ ಇದ್ದೀರಾ, ಮಕ್ಳಿಗೆ ಮದ್ವೆ ಆಗಿದೆ ಅಂತ ಹೇಳಿದ್ರಲ್ವಾ, ಮೊಮ್ಮಕ್ಳಿದ್ದಾರೆ. ಸೊ ನಿಮ್ಗೆ ಇವಾಗ ಫ್ರೀ ಇರೋದ್ರಿಂದ ಯಾವ ತರ ನೀವು ಹಾಬೀಸ್ ಏನಿದೆ, ಹೇಗೆ ಟೈಮ್ ಪಾಸ್ ಮಾಡ್ತೀರಾ? ನಾವು ವೀರಗಾಸೆ ಕಲಾವಿದರು. ಯಾವುದು? ವೀರಗಾಸೆ ಅಂದ್ರೆ ಅದು ಗಂಡು ಕಲೆ. ನಾವು ಲೇಡೀಸ್ ಅದನ್ನ ಫಸ್ಟ್ ಟೈಮು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಾವು ಅದನ್ನ ರೂಢಿಸ್ಕೊಂಡು 20 ವರ್ಷದಿಂದ ನಾವು ಅದನ್ನ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ದೇಶ ವಿದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಹಳ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಸುಮಾರು 1000 ಮೇಲೆ ಕಾರ್ಯಕ್ರಮಗಳನ್ನ. 1000ಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಓಕೆ, ತುಂಬಾ ಸಂತೋಷ. ಅದಲ್ಲದೆ ನಾನು 2017ರಲ್ಲಿ ಮಿಸಸ್ ಕರ್ನಾಟಕ ಆಗಿದ್ದೆ. ಮಿಸ್ಸಸ್ ಕರ್ನಾಟಕ ಅಂತ 2017ಅಲ್ಲಿ. ಓಹೋ, ವೆರಿ ನೈಸ್. ಅದು ಸೂಪರ್ ಕ್ಲಾಸಿಕ್ ಲೆವೆಲ್ ಅಲ್ಲಿ, ಅಂದ್ರೆ ಎಬವ್ 60 ಇರೋರಿಗೆ. ಹೌದಾ? ನಿಜವಾಗ್ಲೂ ನಿಮ್ಗೆ 60 ಆಗಿದ್ಯಾ? ಖಂಡಿತ ಆಗೋದಿಲ್ಲ. ಖಂಡಿತ ಆಗಿದೆ. ಹೌದಾ? ಮಿಸ್ಸಸ್ ಕರ್ನಾಟಕ ಅಂತ ಮಾಡಿದ್ದೀರಾ? ಓಕೆ. ಅದಕ್ಕೆ ಒಂದು ಪೇಜೆಂಟ್ ಇದೆ, ಮಿಸಸ್ ಇಂಡಿಯಾ ಕರ್ನಾಟಕ ಅಂದ್ಬಿಟ್ಟು ಪೇಜೆಂಟ್ ಇದೆ. ಪ್ರತಿಭಾ ಸಾಂಶಿಮಠ ಅಂತ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಓಕೆ. ಸೊ ನನಗೂ ಆಕಸ್ಮಿಕವಾಗಿ ಒಂದು ಅವಕಾಶ ಸಿಕ್ತು. 60ನೇ ವಯಸ್ಸಲ್ಲೂ ಯಾಕೆ ಮಾಡ್ಕೋಬಾರ್ದು ಅಂತ ಪಾರ್ಟಿಸಿಪೇಟ್ ಮಾಡಿದೆ. ಓಕೆ, ತುಂಬಾ ಖುಷಿ ಆಯ್ತು. ಹೌದಾ? ಆ ನಂತರ 2017 ಮಿಸಸ್ ಇಂಡಿಯಾ ಕೂಡ ಆಗಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಓ, ನೀವು 2000 ಎಷ್ಟರಲ್ಲಿ? 17 ಮಿಸ್ಸಸ್ ಅಂದ್ರೆ ಸೇಮ್ ಇಯರ್ ಅಲ್ಲಿ. ಓಕೆ ಓಕೆ, ಅದಾಗಿದ್ಯಾ? ಸ್ವಲ್ಪ ಬೇಯಬೇಕು. ಹೌದಾ? ಓ, ತುಂಬಾ ಸಂತೋಷ. ಎಷ್ಟೋ ಜನಕ್ಕೆ ಪ್ರಮೀಳಾ ಅವರೇ, ಈಗ ನೀವು ಹೇಳಿದ್ರಲ್ಲ, ಗೊತ್ತೇ ಇರೋದಿಲ್ಲ ಇನ್ಫಾರ್ಮೇಶನ್. ಎಷ್ಟೋ ಜನಕ್ಕೆ ಇಷ್ಟ ಈ ಥರ ಏನದು ಬ್ಯೂಟಿ ಪೆಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಏನು ಮುಂದೆ ಬರಬೇಕು. ಎಲ್ರೂ ಅನ್ಕೊಳ್ತಾರೆ ಇದು ಒಂದು ಏಜಿಗೆ ಮಾತ್ರ ಸೀಮಿತ ಅಂತ. 20 ವರ್ಷ 25 ಇದೆಲ್ಲ ಮುಗ್ದೋಗುತ್ತೆ. ಆಮೇಲೆ ಅಯ್ಯೋ ಒಂದು 30 ವರ್ಷದಲ್ಲಿ ಮಕ್ಕಳು ಏನದು ಮಕ್ಳಿಗೆ ಮದುವೆ ಮಾಡೋದು, ಅದರಲ್ಲೇ ಸಂಸಾರದ ತಾಪತ್ರಯದಲ್ಲಿ ಮುಳುಗೋಗ್ತಾರೆ. ಬಟ್ ನೀವು ಅದನ್ನೆಲ್ಲ ಮೀರಿ ಬಂದಿದ್ದೀರಾ. ಅದು ಯಾವ ಥರ, ಇನ್ ಕೇಸ್ ಯಾರಿಗಾದ್ರೂ ವೀಕ್ಷಕರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಹೇಗೆ ಅವರು ಮುಂದೆ ಬರೋದು? ಅಪ್ರೋಚ್ ಆಗೋದು ಹೇಗೆ? ಅದೇ ಒಂದು ಪೇಜೆಂಟ್ ಇದೆ, ಮಿಸಸ್ ಇಂಡಿಯಾ ಕರ್ನಾಟಕ ಅಂತಾನೆ ಪೇಜೆಂಟ್ ಇದೆ. ಈಗ 2 ವರ್ಷದಿಂದ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಬವ್ 60 ಇರೋರ್ಗೂ ಒಂದು ಅವಕಾಶ ಸಿಗ್ಲಿ, ಮದುವೆ ಆಗಿ ಮಕ್ಕಳಾದ್ಮೇಲೆ ಜೀವನ ಮುಗ್ದೋಯ್ತು ಅನ್ಕೋಬಾರ್ದು, ಅವ್ರಿಗೆಲ್ಲ ಒಂದು ಅವಕಾಶ ಕೊಡೋಣ ಅಂತ ಅವ್ರು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಬಹಳ ಒಂಥರ ಖುಷಿ ತರೋ ಅಂತ ವಿಷಯ. ಯಾಕೆಂದ್ರೆ ಬ್ಯೂಟಿ ಪೇಜೆಂಟ್ ಅಂದ್ರೆ ಬರೀ ಯಂಗ್ಸ್ಟರ್ಸ್ ಮಾತ್ರ ನೋಡ್ತಾ ಇದ್ವಿ ನಾವು. ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನಂಗೆ ತುಂಬಾನೇ ಆತಂಕ ಮತ್ತೆ ಟೆನ್ಷನ್ ಎಲ್ಲ ಇರ್ತಿತ್ತು. ಹೆಂಗಪ್ಪ ನಾನು ಹೋದ್ರೆ ಈ ವಯಸ್ಸಲ್ಲಿ ನಾನು ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಆದ್ರೆ ಸೆಲೆಕ್ಟ್ ಆದಾಗ ಮಾತ್ರ ತುಂಬಾ ಖುಷಿ ಆಯ್ತು. ಇಂಗ್ಲಿಷ್ನಲ್ಲಿ ಒಂದು ಪ್ರೊವರ್ಬ್ ಇದೆ, ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ. ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ಮಾಡೇ ಇಲ್ಲ ಅನ್ನೋದನ್ನ ನೀವು ಮಾಡಿದೀರಾ, ತೋರಿಸಿದೀರಾ. ಹೌದು. ಓಕೆ, ತುಂಬಾ ಸಂತೋಷ. ಹೀಗೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು, ಅದು ಆಸಕ್ತಿ ಇದ್ದವ್ರು ಮಾಡ್ಬೋದು, ಖಂಡಿತ ಮಾಡ್ಬೋದು. ಆನ್ಲೈನ್ ಅಲ್ಲಿ ಸಿಗುತ್ತೆ ಅದು. ಹೇಗೆ ಮಾಡಿದ್ಮೇಲೆ ಆ ರಿಯಾಕ್ಷನ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಆದ್ರೆ ನನ್ನನ್ನೇ ನಾನು ಒಂದು ರೀತಿನಲ್ಲಿ ಗುರುತಿಸ್ಕೊಂಡು, ಅಂದ್ರೆ ಬಾಡಿ ಇದೆ ಅಂದ್ರೆ ಏನು, ಡಯಟ್ ಅಂದ್ರೆ ಏನು, ಜಿಮ್ ಯಾಕೆ ಮಾಡಬೇಕು, ಸೊ ಫ್ಯಾಷನ್ ಇದು ಕಾನ್ಶಿಯಸ್, ಸೊ ನಾವು ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಕಲ್ತ್ಕೊಂಡೆ. ತುಂಬಾನೇ ಕಲ್ತಿದ್ದೀನಿ. ಅದೇ ಈಗ ನಾನು ಹೇಳಿದಾಗೆ ಹೆಣ್ಮಕ್ಳಿಗೆ ಒಂದ್ಸತಿ ಮದುವೆ ಆದ್ಮೇಲೆ ಎಲ್ಲ ಬಿಟ್ಬಿಡ್ತಾರೆ. ಅಯ್ಯೋ ಮಕ್ಕಳು, ತಾಪತ್ರಯ, ಎಜುಕೇಶನ್, ಅವ್ರಿಗೆ ಓದಿಸೋದು, ಅದನ್ಬಿಟ್ಟು ಅವರ ನೀವು ಹೇಳಿದಾಗೆ ಬ್ಯೂಟಿ ಬಗ್ಗೆ, ಅವರ ದೇಹದ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ. ಹೌದು, ಖಂಡಿತ. ಸೊ ಅಂಥದ್ದೊಂದು ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ, ಅದೆಲ್ಲ ಮೀರ್ಬೇಕು ಅನ್ನೋದನ್ನ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಇಲ್ಲಿ ಮುಗೀತು ಅನ್ಕೋಬಾರ್ದು. ಹೆಚ್ಚಿದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಸುಂದರವಾಗಿರ್ತೀವಿ. ಮಾಡ್ಕೊಂಡ್ರಾ? ಆಗಿದೆ. ಇವಾಗ ಗರಿ ಗರಿ ದೋಸೆ ರೆಡಿ ಆಗಿದೆ. ಓಕೆ ಓಕೆ. ಅದು ತಿನ್ನೋಕ್ಕಿಂತ ಮುಂಚೆ ಒಂದು ಹೇಳ್ಬಿಡಿ ಅಮ್ಮ, ಅದು ಯಾವ ಥರ ಒಂದು ಸೀಕ್ರೆಟ್ ಏನಿದೆ ಅದು ನಿಮ್ಮ ಈ ಫಿಟ್ನೆಸ್ ಸೀಕ್ರೆಟ್? ಏನಂದ್ರೆ ಇಷ್ಟ ಬಂದಾಗ ತಿನ್ನೋ ಆಗಿಲ್ಲ, ಎಲ್ಲದರಲ್ಲೂ ಕಂಟ್ರೋಲ್ ಇರಬೇಕು.
ಓಕೆ ಓಕೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ತಗೊಳಲ್ಲ, ಕಾಫಿ ಹಾಲು ಅಥವಾ ಒಂದೊಂದ್ಸಲ ಹಣ್ಣು ತಗೊಳ್ತೀನಿ. ಮಧ್ಯಾಹ್ನ ಮಾತ್ರ ಅರ್ಧ ಚಪಾತಿ, ಒಂದು ಸ್ಮಾಲ್ ಕಪ್ ರೈಸ್. ಓಕೆ. ನೈಟ್ ಬಹಳ ಕಡಿಮೆ. ಅದ್ರ ಜೊತೆಗೆ ಬೇರೆ ಏನು ಯೋಗ ಎಕ್ಸರ್ಸೈಸ್ ಅದೆಲ್ಲ ಇದೆ, ಬರೀ ಫುಡ್ ಕಂಟ್ರೋಲ್ ಒಂದೇ ಅಲ್ಲ? ಇಲ್ಲ, ಖಂಡಿತ. ಬಟ್ ನೀವೇನೇ ಯೋಗ ಮಾಡಿ ಜಿಮ್ಗೆ ಹೋದ್ರೂ ಕೂಡ ಫುಡ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನೀವು ಸಣ್ಣ ಆಗಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಫಸ್ಟ್ ಫುಡ್ ಕಂಟ್ರೋಲ್, ಸಣ್ಣನು ಪ್ಲಸ್ ಫಿಟ್ನೆಸ್, ಆರೋಗ್ಯ ಎರಡೂ ಬೇಕು ಅಲ್ವಾ? ಎರಡು ಬೇಕು. ಹಂಗಾಗಿ ನಾನು ಬೆಳಿಗ್ಗೆ ಅಂತೂ ಡೈಲಿ ಒಂದು 4 ಕಿಲೋಮೀಟರ್ ವಾಕ್ ಮಾಡ್ತೇನೆ. 4 ಕಿಲೋಮೀಟರ್ ಈಗ 60 ವರ್ಷ ಆದ್ಮೇಲೂ ಮಾಡ್ತೀನಿ. 5:30 ಎದ್ರೆ 6 ಗಂಟೆಗೆ ಹೋದ್ರೆ 7 ಗಂಟೆವರೆಗೂ ವಾಕ್ ಮಾಡಿ ಬರ್ತೀನಿ. ಆನಂತರ ಎಲ್ಲ ಆಕ್ಟಿವಿಟೀಸ್ ಇದೆ. ನಮ್ಮದೇ ಆದ ಒಂದು ಶೋರೂಮ್ ಓಪನ್ ಮಾಡಿದ್ದೀನಿ. ಈ ವಯಸ್ಸಲ್ಲೂ ನಂಗೆ ಸುಮ್ಮನೆ ಕೂರ್ಲಿಕ್ಕೆ ಇಷ್ಟ ಇಲ್ಲ, ಏನಾದರೂ ಆಕ್ಟಿವ್ ಆಗಿರ್ಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ತುಂಬಾ ಸಂತೋಷಮ್ಮ. ಈಗ ಸ್ವಲ್ಪ ಚಟ್ನಿ ಇಡೋಣ ಇದಕ್ಕೆ. ಓಕೆ ಓಕೆ. ಸೊ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. 1 ಸ್ಪೂನ್ ಕೊಡಿ. ಓಕೆ. ಸೊ ಈ ರಾಗಿ ದೋಸೆ ಥರ ಬೇರೆ ಏನಾದರೂ ಹಾಕಿ ಟ್ರೈ ಮಾಡಿದ್ದೀರಾ ಮನೇಲಿ? ಅಂದರೆ ಗೋಧಿನೋ ಇನ್ನೂ ಏನೇನೋ ಸಿರಿಧಾನ್ಯದೆಲ್ಲ ಮಾಡ್ತಾರೆ, ಆ ಥರ ಎಲ್ಲ ಮಾಡಿದ್ದೀರಾ? ಮಾಡ್ತೀನಿ. ಮಿಲೆಟ್ಸಿಂದ ಮಾಡ್ತೀನಿ. ಮಿಲೆಟ್ಸಿಂದ ಹಲಸಿನ ದೋಸೆ ಮಾಡ್ತೀವಿ. ಸೊ ಎಷ್ಟೊಂದು ಆರೋಗ್ಯದ್ದು ಏನದು ನಮ್ಮ ಅಡುಗೆ ಮನೆ ಇದೆ ಅಲ್ವಾ, ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಸ್ವಾದಿಷ್ಟವಾಗಿದೆ. ಕ್ರಿಸ್ಪಿನೆಸ್ ಅಂತೂ ಒಂದು ಪೀಸಿಗೆ ನಿಲ್ಸಕ್ಕಾಗಲ್ಲ. ಒಂದು ದೋಸೆ ಏನು ಇನ್ನೊಂದು 2-3 ನೀವು ಮಾಡಿಕೊಟ್ರೆ ನಿಂತಾ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಪೀಸು ಹಾಕ್ಕೊಳ್ತೀನಿ, ತುಂಬ ರುಚಿ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಖಂಡಿತವಾಗೂ ಇದು ನಮ್ಮ ಮನೇಲಿ ಮಾಡ್ಕೋಬೇಕು, ತುಂಬ ಟೇಸ್ಟಿಯಾಗಿದೆ. ನಾನು ಆಗ ಹೇಳಿದಾಗೆ ಚಟ್ನಿಗೆ ಸರಿಯಾದ ಒಂದು ದೋಸೆ ಇದೆ. ದೋಸೆ ಹೌದು, ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ. ಈಗ ಆಗ ಹೇಳಿದರೆ ಇನ್ನೊಂದು ರೈಸ್ ಮಾಡ್ತೀನಿ ಅಂತ, ಏನಂತ ಅದು? ಮಲೆನಾಡಲ್ಲಿ ನಾವು ಬಿರಂಜಿ ರೈಸ್ ಅಂತ ಮಾಡ್ತೀವಿ. ಹೌದಾ? ಬಿರಂಜಿ ರೈಸ್, ಗಂಸಾಲೆ ಅಕ್ಕಿ ಅಂತ ಸಿಗುತ್ತೆ ನಮಗೆ. ಇಲ್ಲಿ ನಾವೆಲ್ಲ ಏನು ಇಂಡಿಯಾ ಗೇಟು ಅದು ಇದು ಬಾಸ್ಮತಿ ರೈಸ್ ಅಂತೀವಲ್ಲ, ನಾವೇ ಬೆಳೀತಾ ಇದ್ವಿ ಗಂಸಾಲೆ ಹಾಕಿ ಅಂತ. ಅದು ಅಲ್ಲಿ ಬೆಳೆದಿದ್ದ ಜಾಗದಲ್ಲೇ ಗಮ್ ಅಂತ ಬರ್ತಾ ಇತ್ತು. ಅದಕ್ಕೆ ಗಂಸಾಲೆ ಅಂತನಾ? ಆ ಅಕ್ಕಿನ ಉಪಯೋಗಿಸಿ ನಾವು ಬಿರಂಜಿ ರೈಸ್ ಅಂತ ಮಾಡ್ತಿದ್ದೆ. ಆಗಿನ ಕಾಲದಲ್ಲೆಲ್ಲ ವೆಜ್ ಪಲಾವ್ ಅದು ಇದು ಎಲ್ಲ ಏನು ಇರಲಿಲ್ಲ, ನಮ್ಗೆ ಇರೋದೆಲ್ಲ ನಾವು ಮಾಡ್ಕೊಳ್ತಾ ಇದ್ವಿ. ಸೊ ಅದನ್ನು ನಾನು ಮಾಡೋದು ತೋರಿಸ್ಕೊಡ್ತೇನೆ. ಓಕೆ ವೀಕ್ಷಕರೇ, ಪ್ರಮೀಳಾ ಅವರು ಬಿರಂಜಿ ರೈಸ್ ಮಾಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಪ್ರಮೀಳಾ ಅವರೇ, ಬಿರಂಜಿ ರೈಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ? ಹೌದು. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹೆಚ್ಚಿದ ಈರುಳ್ಳಿ, ತುಪ್ಪ, ಕರಿಬೇವಿನ ಸೊಪ್ಪು, ಏಲಕ್ಕಿ, ಲವಂಗ, ರೈಸ್, ಬೆಳ್ಳುಳ್ಳಿ, ಉಪ್ಪು. ಓಕೆ, ತುಂಬ ಕಡಿಮೆ ಇದೆ ಸಾಮಗ್ರಿಗಳಲ್ವಾ? ಹೌದು. ಓಕೆ, ಸರಿ. ಈ ಥರ ಕಲ್ತ್ಕೊಂಡ್ರೆ ಏನೇನೋ ರೈಸ್ ಮಾಡ್ತಾ ಇರ್ತಾರೆ, ಪಲಾವ್ ಅಂಥದ್ದೆಲ್ಲ ವೆರಿ ಕಾಮನ್. ಹೌದು. ಇದೊಂದು ಒಂದು ವಿಭಿನ್ನವಾಗಿ ಯಾವುದೊಂದು ಬಿರಂಜಿ ರೈಸ್ ಅಂತ ಹೇಳಿದ್ರಲ್ಲ? ಓಕೆ, ಸರಿ. ಏನು ಬೇಕು ಇವಾಗ? ಶುರು ಮಾಡೋಣ. ನನಗೆ ಕಡಾಯಿ ಕೊಡಿ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ವಲ್ಪ ಎಣ್ಣೆ ಕೊಡಿ. ತುಪ್ಪ ಇಟ್ಕೊಂಡಿದ್ರೆ ಎಣ್ಣೆನೂ ಬೇಕಾ? ಹೌದು, ಸ್ವಲ್ಪ ಹಾಕಿ. ಓಕೆ ಓಕೆ, ಸರಿ. ಮತ್ತೆ ಬೇರೆ ಯಾವುದೆಲ್ಲ ರೈಸ್ ಮಾಡ್ತೀರಾ ಪ್ರಮೀಳಾ ಮನೆಯಲ್ಲಿ? ನಾವು ಇನ್ನು ಬಾಳೆ ಎಲೆನಲ್ಲಿ ಬನಾನಾ ಲೀಫ್ ರೈಸ್ ಅಂತ ಮಾಡ್ತೀವಿ. ಅದಕ್ಕೆ ಖಾರ ಚಟ್ನಿ ಮಾಡ್ತೀವಿ. ಈಗ ಸ್ವಲ್ಪ ತುಪ್ಪನೂ ಹಾಕ್ತೀನಿ ಇದಕ್ಕೆ. ಬಾಳೆ ಎಲೆ ರೈಸ್ ಅಂದರೆ ಹೇಗೆ ಅದು ಮಾಡೋದು? ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡ್ಬಿಡ್ತೀವಿ. ಆನಂತರ ಖಾರ ಚಟ್ನಿ ಮಾಡಿ ಬಾಳೆ ಎಲೆನಲ್ಲಿ ಅನ್ನನೆಲ್ಲ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಖಾರ ಚಟ್ನಿ ಇಟ್ಬಿಟ್ಟು ಬಾಳೆ ಎಲೆ ಕಟ್ಬಿಡ್ತೀವಿ. ಓಕೆ, ಕಟ್ಬಿಟ್ಟು ಹಬೆನಲ್ಲಿ ಮತ್ತೆ ಬೇಯಿಸ್ತೀವಿ. ಓಕೆ ಓಕೆ, ಅನ್ನನೇ ಚೆನ್ನಾಗಿ ಬೇಯಿಸೋದು? ತುಂಬ ಚೆನ್ನಾಗಿರುತ್ತೆ. ಆ ಚಟ್ನಿ ಖಾರ ಎಲ್ಲ ಅನ್ನಕ್ಕೆ ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಒಂದೊಂದು ಪ್ಯಾಕೆಟ್ ತೆಗೆದು ಕೊಡ್ಬೋದು. ತುಂಬ ಚೆನ್ನಾಗಿ. ಈಗ ಬಾಳೆ ಎಲೆಲ್ಲ ಇಡ್ಲಿ ಮಾಡ್ತಾರೆ ಆ ಥರ? ಅದೇ ಥರನೇ ಕಡುಬು ಥರ. ಸರಿ, ಇನ್ನೇನು ಹಾಕೋತೀರಾ? ಕಾಯಿಲಿ. ಓಕೆ ಓಕೆ. ಮತ್ತೆ ಏನು ಮಾಡ್ತೀರಾ ನೀವೀಗ? ಟ್ರಾವೆಲಿಂಗ್ ಎಲ್ಲ ತುಂಬ ಮಾಡ್ತೀರಾ. ನಿಮ್ಮ ಬ್ಯೂಟಿ ಪೇಜೆಂಟ್ಗೆಲ್ಲ ಪಾರ್ಟಿಸಿಪೇಟ್ ಎಲ್ಲಿ ಮಾಡಿದ್ದು ನೀವು? ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲಿ ಮಿಸಸ್ ಕರ್ನಾಟಕ ಆಯಿತು, ಚೆನ್ನೈನಲ್ಲಿ ಮಿಸಸ್ ಇಂಡಿಯಾ ಆಯಿತು. ಓಕೆ, ಟ್ರಾವೆಲ್ ತುಂಬ ಮಾಡ್ತೇನೆ. ಹೌದಾ? ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು ನಿಮ್ಮ ಏಜ್ ಗ್ರೂಪಲ್ಲಿ? ನಾವು 7 ಜನ ಇದ್ದೀವಿ ಮಿಸಸ್ ಇಂಡಿಯಾಗೆ. ನನ್ನ ಏಜ್ ಗ್ರೂಪಲ್ಲಿ 3 ಜನ ಇದ್ರು. ಹೌದಾ? ಎಷ್ಟು ಕಡಿಮೆ ಜನ ಅಲ್ವಾ? ಅಂದ್ರೆ
ಗೊತ್ತೇ ಇರಲ್ಲ ಅದಕ್ಕೆಲ್ಲ, ಖಂಡಿತ ಬರಲ್ಲ. ಬರಲ್ಲ, ಏನೋ ಹಿಂಜರಿಕೆ. ನಿಮ್ಮಂಥವರೆಲ್ಲ ಎಲ್ಲರನ್ನ ಮುಂದೆ ತರಬೇಕು. ಓಕೆ, ತುಂಬಾ ಟ್ರಾವೆಲ್ ಮಾಡ್ತೇನೆ ನಾನು. ಹೌದಾ? ಎಲ್ಲೆಲ್ಲ ಹೋಗಿದ್ದೀರಾ? 45-46 ಕಂಟ್ರಿ ನೋಡಿದ್ದೀನಿ. ಹೌದಾ? ಸೊ ಇಂಡಿಯಾ ಫುಲ್ 2 ಸಲ ರೌಂಡ್ ಹೊಡೆದಿದ್ದೀನಿ. ಇನ್ನು ಸ್ವಲ್ಪ ಒಂದೊಂದು ಪಾರ್ಟ್ ಬಿಟ್ಟಿದ್ದೀನಿ ಅಷ್ಟೇ ನಾನು. ಅನ್ಸುತ್ತೆ. ಹಾಗೆ ಬೆಳ್ಳುಳ್ಳಿನ ಹಚ್ಚಿಬಿಟ್ಟು ಹಾಕೋಬಹುದು. ಓಕೆ, ಯಾರ ಜೊತೆ ಹೋಗ್ತೀರಾ ಟ್ರಾವೆಲ್ ಮಾಡುವಾಗ? ನೀವು ಮನೆಯವರು ಎಲ್ಲ ಕಡೆ ತಿರುಗೋದಾ? ಹೌದು, ಇದ್ರೆ ಎಲ್ಲ ಕಡೆಗೂ ನಾವಿದ್ರೆ ಹೋಗೋದು. ಕೆಲವು ಸಲ ಫ್ರೆಂಡ್ಸ್ ಜೊತೆನೂ ಹೋಗ್ತೀವಿ, ಗ್ರೂಪ್ ಮಾಡ್ಕೊಂಡು ಅಲ್ಲಿ ಇಲ್ಲಿ. ಈಗ ಮಕ್ಳು ಹೇಗಿದ್ರು ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಇವಾಗ ನಿಮ್ಮ ಏನದು ಲೈಫ್ ನೀವು ಏನ್ ಬೇಕು ಹಾಗೇನಿಲ್ಲ. ಸ್ಟಾರ್ಟಿಂಗ್ ಇಂದನೂ ಮಕ್ಕಳು ಚಿಕ್ಕವರಿದ್ದಾಗಿಂದನೂ ಏನು ಏಲಕ್ಕಿ ಹಾಕಿದ್ರಲ್ಲ? ಏಲಕ್ಕಿ ಹಾಕಿದ್ದೀನಿ, ಮತ್ತೆ ಲವಂಗ ಹಾಕ್ತೀನಿ. ಓಕೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ? ಸ್ವಲ್ಪ ಆದರೆ ಸಾಕು. ಬೇರೆ ಇನ್ನೇನು ಒಂದು ವಿಶೇಷವಾದ ತಿಂಡಿ ಅಂತ ನೀವು ಮಾಡ್ತೀರಾ? ಏನಾದರೂ ಸ್ವೀಟ್ ಅಥವಾ ಬೇರೆ ಇನ್ಯಾವ ತಿಂಡಿ ಮಾಡ್ತೀರಾ? ಪ್ರಮೀಳಾ ಅವ್ರದ್ದು ಸ್ಪೆಷಲ್ ಅಂತ ಏನಿದೆ? ನಾನು ಆ್ಯಕ್ಚುಲಾಗಿ ದಮ್ ಬಿರಿಯಾನಿ ಮಾಡ್ತೀನಿ. ಹೌದಾ? ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ಥರ ಮಾಡ್ಕೊಳ್ತೀವಿ. ಆನಂತರ ರೈಸ್ ಮಾಡಿ ಫಸ್ಟು ಲೇಯರ್, ಹೌದು, ಈಗ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಮಧ್ಯ ಮಧ್ಯ ಎಲ್ಲ ಗ್ರೇವಿ ಇದು ಹಾಕಿ ದಮ್ ಬಿರಿಯಾನಿ. ಓಕೆ, ಹೋಟ್ಲಿಗೆಲ್ಲ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ರುಚಿ ರುಚಿಯಾಗಿ? ಬ್ರಿಂಜಾಲ್ ರೈಸ್ ಮಾಡ್ತೀವಿ. ಹೌದಾ? ಅಂದ್ರೆ ಬದನೆಕಾಯಿಗೆ ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ಕೇಳಿರ್ಬೋದು, ತುಂಬಿಟ್ಟು ಮಾಡ್ತೀರಾ, ಹೌದು. ಅದನ್ನೇ ನಾವು ಅನ್ನ ಎಲ್ಲ ರೆಡಿ ಮಾಡಿ ಅದನ್ನ ಒಗ್ಗರಣೆ. ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ರುಚಿಯಾದ ಅಡುಗೆ, ಅದ್ರ ಜೊತೆ ಅದರ ರಾಗಿ ದೋಸೆ ಜೊತೆಗೆ ಚಟ್ನಿ ಸಹ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಮಗೂ ಸಹ ಬಸವ ಟಿವಿನವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಿರಂಜಿ ರೈಸ್ ಮತ್ತು ರಾಗಿ ದೋಸೆ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.